ದಿನಾಂಕ 24/2/26ರಂದು ಬಳ್ಳಾರಿ ನಗರದಲ್ಲಿ ಕನಕದುರ್ಗಮ್ಮ ಸಿಡಿಬಂಡೆ ರಥೋತ್ಸವ ತುಂಬಾ ಅದ್ದೂರಿಯಾಗಿ ಏನು ಇಲ್ಲಿ ಲೋಕಲ್ ಜನ ಎಲ್ಲ ಸೇರ್ಬಿಟ್ಟು ಅದನ್ನ ಜರುಗಿಸ್ತಾರೆ. ಅದರಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಬಂದೋಬಸ್ತ್ಗಳನ್ನ ಜನರ ಒಂದು ಸೇಫ್ಟಿಗೋಸ್ಕರ ಹಾಗೂ ಅವರ ಕನ್ವೀನಿಯನ್ಸ್ಗೋಸ್ಕರ ಮೇನ್ಲಿ ಸುಮಾರು ಲಕ್ಷಗಟ್ಟಲೆ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ಕನ್ವೀನಿಯನ್ಸಿಗೋಸ್ಕರ ನಾವು ಕೆಲವೊಂದು ಟ್ರಾಫಿಕ್ ರಿಲೇಟೆಡ್ ಎಸ್ಪೆಷಲಿ ಪ್ಲಾನ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಇದು ಇಂಪ್ಲಿಮೆಂಟೇಷನ್ 23ರ ರಾತ್ರಿಯಿಂದನೇ ನಾವು ಆರಂಭ ಮಾಡ್ತೇವೆ. ಮುಖ್ಯ ದಾರಿಗಳು ಈ ಕನಕದುರ್ಗಮ್ಮ ಅಂದ್ರೆ ಬಳ್ಳಾರಿ ಸಿಟಿಯಲ್ಲಿ ಏನು ಮುಖ್ಯ ರಸ್ತೆಗಳಿದೆ ಅಲ್ಲಿಂದ ಬರುವಂತ ಎಲ್ಲಾ ವೆಹಿಕಲ್ಸ್ ಗೆ ನಾವು ಕೆಲವೊಂದು ಪಾರ್ಕಿಂಗ್ ಪ್ಲೇಸಸ್ ಅನ್ನ ಡೆಸಿಗ್ನೇಟ್ ಮಾಡ್ತಾ ಇರುವಂತದ್ದು, ಹಾಗೆ ಡೈವರ್ಷನ್ಸ್ ಕೊಡುವಂತದ್ದಿದೆ. ಕೆಲವೊಂದು ರೋಡ್ ಗಳನ್ನ ಕೆಲವೊಂದು ಏರಿಯಾಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಟ್ರಾಫಿಕ್ ಮೂವ್ಮೆಂಟ್ ಗೆ ನಿರ್ಬಂಧನೆ ಮಾಡ್ತಾ ಇರುವಂತದ್ದಿದೆ. ಸೊ ಕಪ್ಪಗಲ್ ಕಡೆಯಿಂದ ಏನ್ ಬರ್ತಾರೆ ವೆಹಿಕಲ್ಸ್ ಬರುತ್ತೆ, ಕಪ್ಪಗಲ್ ಕಡೆಯಿಂದ ಏನು ಜನರು ಸಾರ್ವಜನಿಕರು ಬರ್ತಾರೆ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಆವರಣದಲ್ಲಿ ಅದ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ನಾವು ಕಲ್ಪಿಸ್ತಾ ಇರುವಂತದ್ದು. ಹಾಗೆ ಸಿರುಗುಪ್ಪ ಹಾಗೂ ಹೊಸಪೇಟೆ ಕಡೆಯಿಂದ ಬರುವಂತ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಬಸವ ಭವನ ಹಾಗೂ ಜಿಲ್ಲಾ ಕೇಂದ್ರ ಕಾರಾಗೃಹದ ಏರಿಯಾದಲ್ಲಿ ಪಾರ್ಕಿಂಗ್ ಗೆ ನಾವು ಸ್ಪೆಸಿಫೈ ಮಾಡ್ಕೊಂಡಿರುವಂತದ್ದಿದೆ ಏರಿಯಾಸ್ ನ. ಹಾಗೆ ಬೆಂಗಳೂರು ರೋಡ್ ಮತ್ತೆ ಅನಂತಪುರ ರೋಡ್ ಕಡೆಯಿಂದ ಬರುವಂತ ಜನರಿಗೆ ಕಮ್ಮ ಭವನ್ ಎದುರುಗಡೆ ಮತ್ತೆ ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ನಾವು ಡೆಸಿಗ್ನೇಟ್ ಮಾಡ್ಕೊಂಡಿರುವಂತದ್ದು. ಅದೇ ರೀತಿ UB ಸರ್ಕಲ್ ನಮ್ಮ ಪ್ರಿಸನ್ ಸೆಂಟ್ರಲ್ ಪ್ರಿಸನ್ ಏನಿದೆ ಅಲ್ಲಿ ಜಿಮ್ಖಾನಾ ಕ್ರಾಸ್, ತಳೂರು ರಸ್ತೆ, ಬಾಲಾಜಿ ನರ್ಸಿಂಗ್ ಹೋಮ್ ಕ್ರಾಸ್, ಸಂಜೀವಿನಿ ಆಸ್ಪತ್ರೆ, ಈ ತರ ಈ ಪ್ಲೇಸಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ವಾಹನ ಸಂಚಾರವನ್ನ ನಿರ್ಬಂಧ ಮಾಡ್ತಾ ಇರುವಂತಿದೆ. ಡೈವರ್ಷನ್ಸ್ 23rd ಈವ್ನಿಂಗ್ ಇಂದಾನೆ ಟ್ರಾಫಿಕ್ ಸಿಬ್ಬಂದಿ ಡಿಪ್ಲಾಯ್ ಮಾಡ್ಕೊಂಡು ನಾವು ಡೈವರ್ಷನ್ಸ್ ಕೊಡುವಂತದ್ದು ವಿತ್ ಬೋರ್ಡ್ ಮಾರ್ಕಿಂಗ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಈ ಮಾಹಿತಿಯನ್ನ ಹೆಚ್ಚಾಗಿ ನಾವು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಮೀಡಿಯಾದಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇವೆ. ಜನರು ಸ್ವಲ್ಪ ಮಾಹಿತಿ ಪ್ರಕಟಣೆಗಳು ಏನಿದೆ ಅದನ್ನ ನೋಡಿ ಅದ್ರ ಪ್ರಕಾರ ತಮ್ಮ ಪ್ಲಾನ್ ಅನ್ನ ಆ ದಿನಕ್ಕೆ ಶೆಡ್ಯೂಲ್ ಮಾಡ್ಕೊಳ್ಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ಕಡೆಯಿಂದ ನಮ್ಮ ವಿನಂತಿ.